ಜೈ ಜಿನೇಂದ್ರ ವೀಕ್ಷಕರೇ, ಮಲೆನಾಡಿನ ಪ್ರಶಾಂತ ವಾತಾವರಣದಲ್ಲಿ ಹಸಿರು ಸಿರಿಯ ನಡುವಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯಲ್ಲಿ ಕಂಗೊಳಿಸುತ್ತಿದೆ ಒಂದು ಐತಿಹಾಸಿಕ ಜಿನಾಲಯ 1008 ಶ್ರೀ ಶಾಂತಿನಾಥ ಸ್ವಾಮಿ ಬಸದಿ. ಈ ಬಸದಿಯು ಶೃಂಗೇರಿಯಿಂದ 23 ಕಿಲೋಮೀಟರ್ ಹಾಗೂ ಹೊರನಾಡಿನಿಂದ 21 ಕಿಲೋಮೀಟರ್ ಅಂತರದಲ್ಲಿದೆ. ಬಸದಿಯ ಮುಂಭಾಗದಲ್ಲಿ ಬೃಹತ್ತಾದ ಏಕಶಿಲೆಯ ಬ್ರಹ್ಮಸ್ತಂಭವಿದ್ದು, ಮೇಲಿನ ಕೂಟದಲ್ಲಿ ಬ್ರಹ್ಮದೇವರನ್ನು ಮತ್ತು ಮಾನಸ್ತಂಭದ ಬುಡದಲ್ಲಿಯೂ ಬ್ರಹ್ಮಯಕ್ಷನನ್ನು 4 ದಿಕ್ಕುಗಳಲ್ಲಿಯೂ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿಯ ಬ್ರಹ್ಮದೇವರು ಬಹು ಕಾರಣಿಕರಾಗಿದ್ದಾರೆ. ಶಾಂತಿ ಪ್ರದಾಯಕ ಶಾಂತಿನಾಥ ಜಿನಸಿದ್ಧ ನಮೋ ಜಿನಸಿದ್ಧ ನಮೋ. ಅಶಾಂತಿ ನಾಶಕ ಶಾಂತಿ ಪ್ರದಾಯಕ ಶಾಂತಿನಾಥ ಜಿನಸಿದ್ಧ ನಮೋ ಜಿನಸಿದ್ಧ ನಮೋ ಜಿನಸಿದ್ಧ ನಮೋ ಜಿನಸಿದ್ಧ ನಮೋ. ಬಸದಿಯ ಒಳಭಾಗಕ್ಕೆ ಬಂದರೆ ಮಾತೆ ಪದ್ಮಾವತಿ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೂ ಭಗವಾನ್ 1008 ಶ್ರೀ ಶಾಂತಿನಾಥ ಸ್ವಾಮಿಯ ಜಿನಬಿಂಬವು ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಶ್ರಾವಕ ವೃಂದದ ಪ್ರಸನ್ನತೆಗೆ ಸ್ವಾಮಿಯ ಮುಗ್ಧ ಮುಖವೇ ಮಾರ್ಗ ಕಲ್ಪಿಸುವಂತಿದೆ. ಕಾರ್ಕಳದ ಜೈನ ಮಠಕ್ಕೂ ಹಾಗೂ ಇಲ್ಲಿನ ಬಸದಿಗೂ ಅನಾದಿ ಕಾಲದಿಂದಲೂ ನಂಟಿದೆ. ಕಳಸ ಸೀಮೆಯ ಬಸದಿಗಳಲ್ಲಿ ಮೇಗುಂದ ಬಸದಿಯು ಮುಖ್ಯ ಕೇಂದ್ರೀಯ ಬಸದಿಯಾಗಿದೆ. ಇಲ್ಲಿ ಪ್ರತಿನಿತ್ಯದ ಪೂಜೆ ಆಗುವಾಗ ಕಾರ್ಕಳ ಮಠ ಹಾಗೂ ಭಟ್ಟಾರಕರ ಹೆಸರನ್ನು ಉದ್ಗರಿಸಲಾಗುತ್ತದೆ. ಬಸದಿಯ ಒಳಭಾಗದಲ್ಲಿ ಬೃಹತ್ತಾದ ಹಳೆಗನ್ನಡದಲ್ಲಿ ರಚಿತವಾದ 2 ಶಿಲಾಶಾಸನಗಳನ್ನು ಕಾಣಬಹುದು. ಆದರೆ ಈ ಶಾಸನಗಳು ಬಸದಿಯ ನಿರ್ಮಾಣದ ಕುರಿತು ಯಾವ ವಿವರಣೆಯನ್ನು ನೀಡುವುದಿಲ್ಲ. ಇದು ಕೇವಲ ದಾನಶಾಸನವಾಗಿ ಸುಮಾರು 590 ವರ್ಷಗಳ ಹಿಂದೆ ಇದರ ರಚನೆಯಾಗಿದ್ದು, ಇದರಲ್ಲಿ ಪ್ರಥಮವಾಗಿ ತೀರ್ಥಂಕರರ ಸ್ತುತಿ ಇದ್ದು, ತದನಂತರ ಪೆನಸೋಗೆ ಮೂಲದ ದೇಶಿಗಣಕ್ಕೆ ಸೇರಿದ ದೇವಚಂದ್ರ ಭಟ್ಟಾರಕರು ಎನ್ನುವ ಮುನಿಗಳ ಕುರಿತು ಬಿರುದು ಬಾವಲಿಗಳನ್ನು ನೀಡಿದ್ದು, ಅವರ ಚರಣಭಕ್ತರು ಎಂಬುದಾಗಿ ಹೇಳಿ ಹೊಂಬುಜದ ಜಿನದತ್ತರಾಯರ ವಂಶಸ್ಥರ ಮುಂದಿನ ಪೀಳಿಗೆ ಅರಸರ ಹೆಸರು ಹಾಗೂ ಕೆಲ ಮಹಿಳೆಯರ ಹೆಸರು, ದಾನ ಶ್ರೇಷ್ಠಿಗಳ ಹೆಸರು ಮತ್ತು ಮಾಣಿಕ್ಯ ಶೆಟ್ಟಿ ಎಂಬ ಶ್ರೀಮಂತ ವರ್ಧಕರ ಹೆಸರನ್ನು ಸ್ಥಾಪಿಸಲಾಗಿದೆ. ಹಿಂದೆ ಇಲ್ಲಿ ಲಲಿತಪುರ ಎಂಬ ಹೆಸರಿದ್ದು, ಶಾಸನದಲ್ಲಿ ಪ್ರಸ್ತಾಪಿಸಿದ ವ್ಯಕ್ತಿಗಳೆಲ್ಲರೂ ಲಲಿತಪುರದ ಶಾಂತಿನಾಥ ಸ್ವಾಮಿ ಬಸದಿಗೆ ಹೇರಳವಾಗಿ ದಾನದತ್ತಿಗಳನ್ನು ನೀಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಈ ಬಸದಿಯು ಇನ್ನೊಂದು ಮಹಡಿಯನ್ನು ಹೊಂದಿದ್ದು, ಅಲ್ಲಿ ಪಾರ್ಶ್ವನಾಥ ಸ್ವಾಮಿಯ ಪ್ರತಿಷ್ಠೆ ಮಾಡಲಾಗಿತ್ತು ಎಂದು ಕೂಡ ಈ ಶಾಸನದ ಮೂಲಕ ತಿಳಿಯಬಹುದು. ಆದರೆ ತದನಂತರ ಅದು ಕಾಣಸಿಗುವುದಿಲ್ಲ. ಇತ್ತೀಚೆಗೆ ಮೇಗಿನ ನೆಲೆಯಲ್ಲಿ ಮುನಿಸೂರತ ತೀರ್ಥಂಕರರನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ಕಾರಣಗಳು ಕೂಡ ತಿಳಿದು ಬಂದಿಲ್ಲ. ಈ ಬಸದಿಗೆ ಸಂಬಂಧಿಸಿದಂತೆ ಮೇಗುಂದದಲ್ಲಿ ಒಂದು ಜೈನ ಹೆಗ್ಗಡೆ ಮನೆತನವನ್ನು ಕೂಡ ಕಾಣಬಹುದು. ಈ ಹಿಂದೆ ಇಲ್ಲಿನ 5 ಕಿಲೋಮೀಟರ್ ದೂರದಲ್ಲಿರುವ ಮೇಗೂರಿನ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಜಾತ್ರಾ ಮಹೋತ್ಸವದಲ್ಲಿ ಹೆಗ್ಗಡೆ ಮನೆಯ ಮುಖ್ಯಸ್ಥರನ್ನು ದಂಡಿಗೆಯ ಮೇಲೆ ವಿಜೃಂಭಣೆಯಿಂದ ಕರೆದೊಯ್ಯುತ್ತಿದ್ದರು ಹಾಗೂ ಆ ಮಹೋತ್ಸವದ ಮೊದಲ ಪೂಜೆ ಹೆಗ್ಗಡೆ ಮನೆತನದ ಹೆಸರಿನಲ್ಲಿಯೇ ನಡೆಯುತ್ತಿತ್ತು. ಶಿವಪದಧಾರಕ ಶಾಶ್ವತ ಸುಖಕರ ಶಿವಪದಧಾರಕ ಶಾಶ್ವತ ಸುಖಕರ ಅಕ್ಷಯ ಸುಖ ನಿಧಿ ಸಿದ್ಧ ನಮೋ ಅಕ್ಷಯ ಸುಖ ನಿಧಿ ಸಿದ್ಧ ನಮೋ. ಶಾಂತಿನಾಥ ಜಿನಸಿದ್ಧ ನಮೋ ಶಾಂತಿನಾಥ ಜಿನಸಿದ್ಧ ನಮೋ ಜಿನಸಿದ್ಧ ನಮೋ.
ಬಸದಿಯ ಮೂಲ ನಾಯಕ ಶ್ರೀ ಶಾಂತಿನಾಥ ಸ್ವಾಮಿ. ಹಾಗೂ ಇದು ಸುಮಾರು 1500 ವರ್ಷಗಳ ಇತಿಹಾಸ ಇರುವಂಥ ಒಂದು ಜೈನ ಬಸದಿ. ಇಲ್ಲಿ ಹೊರನಾಡು ಹಾಗೂ ಶೃಂಗೇರಿಯ ಮಧ್ಯದಲ್ಲಿ ಇರುವಂಥ ಬಸದಿ. ಹಾಗೆ ಇಲ್ಲಿ ಚತುರ್ಮುಖ ಬ್ರಹ್ಮ ಸಹ ನಮ್ಮಲ್ಲಿ ತುಂಬ ಕಾರ್ಮಿಕವಾದಂಥ ಕ್ಷೇತ್ರ. ಚತುರ್ಮುಖ ಬ್ರಹ್ಮ ಇದೆ. ಹಾಗೆ ಇಲ್ಲಿ ನೀವು ಒಮ್ಮೆಯಾದರೂ ನಮ್ಮಲ್ಲಿಗೆ ಭೇಟಿ ಕೊಟ್ಟು ನಮ್ಮ ಬಸದಿಯ ದರ್ಶನವನ್ನು ಪಡೆಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸುತ್ತಮುತ್ತ ತುಂಬ ಬಸದಿಗಳಿವೆ. ಬಲಿಗೆ, ಹೊರನಾಡು ಹಾಗೂ ಕಳಸ, ಈ ಸಂಸ್ಥೆ ಈ ಕ್ಷೇತ್ರವನ್ನು ನೀವು ದರ್ಶನ ಮಾಡಿಕೊಂಡು ಹೋಗಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇತ್ತೀಚೆಗೆ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಜಿನಬಿಂಬವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲು ಬೃಹತ್ ಮಟ್ಟದ ತಯಾರಿ ನಡೆದಿದೆ. ನಮ್ಮಲ್ಲಿ ಸಹ ಪಾರ್ಶ್ವನಾಥ ಸ್ವಾಮಿಯ ಒಂದು ವಿಗ್ರಹವನ್ನು ನಾವಿಲ್ಲಿಗ ಸ್ಥಾಪನೆ ಮಾಡಿದ್ದೇವೆ. ಇದರ ಪಂಚಕಲ್ಯಾಣವೂ ಸಹ ಇನ್ನು ನಾವೊಂದು ವರ್ಷದಲ್ಲಿ ಮಾಡೋರಿದ್ದೇವೆ. ನಮಗೆ ತುಂಬ ಸ್ವಲ್ಪ ಹಣದ ಕೊರತೆಯೂ ಇದೆ. ನೀವು ಯಾತ್ರಾರ್ಥಿಗಳು ಬಂದವರು ನಮಗೂ ಸ್ವಲ್ಪ ತನು ಮನ ಧನ ಸಹಾಯವನ್ನು ನೀಡಿ ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ಬಸದಿಯ 2 ಕಿಲೋಮೀಟರ್ ಅಂತರದಲ್ಲಿ ಶ್ರೀ ಪಂಚಮಿಕಲ್ಲು ಕ್ಷೇತ್ರವನ್ನು ಹಾಗೂ ಇಲ್ಲಿ ಹಲವಾರು ಮುನಿಗಳ ಸಮಾಧಿಯನ್ನು ಕಾಣಬಹುದು. ಎಷ್ಟು ಜನರೆಂದು ಸ್ಪಷ್ಟವಾಗಿ ಕಂಡು ಬಂದಿರುವುದಿಲ್ಲ. ಆದರೆ ಇಬ್ಬರು ಮುನಿಗಳ ಹೆಸರನ್ನು ಶಿಲೆಯಲ್ಲಿ ಕೊರೆದಿದ್ದು ಸ್ಪಷ್ಟವಾಗಿ ಓದಲು ಸಾಧ್ಯವಾಗುವುದಿಲ್ಲ. ಪ್ರಕೃತಿಯ ದೀರ್ಘಕಾಲದ ಹೊಡೆತದಿಂದ ಶಾಸನಗಳ ಅಕ್ಷರಗಳು ಅಳಿಸಿ ಹೋಗಿವೆ. ಬಂಡೆಯ ಅಡಿಭಾಗದಲ್ಲಿ ಮಳೆಗಾಳಿಗಳಿಂದ ಬಿಸಿಲಿನ ಹೊಡೆತಕ್ಕೆ ಪಾರಾಗಲು ಗುಹೆಗಳನ್ನು ಕೂಡ ಕಾಣಬಹುದು. ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಶ್ರೀ ಶಾಂತಿನಾಥ ಸ್ವಾಮಿಯ ಉತ್ಸವ ಜಿನಬಿಂಬವನ್ನು, ಮಾತೆ ಪದ್ಮಾವತಿ ಅಮ್ಮನವರ ಉತ್ಸವದ ಮೂರ್ತಿಯನ್ನು ಪಂಚಮಿ ಕಲ್ಲಿಗೆ ಶ್ರಾವಕಿಯರೆಲ್ಲ ಸೇರಿ ಉತ್ಸವದ ಮೂಲಕ ಹೊತ್ತುಕೊಂಡು ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನು, ಹೋಮಾದಿಗಳನ್ನು ನೆರವೇರಿಸಿ ಪ್ರಸಾದ ಸ್ವೀಕರಿಸಿ ನಂತರ ಹಿಂತಿರುಗುವರು. ಹಾಗೆ ಇಲ್ಲಿಂದ 1-2 ಕಿಲೋಮೀಟರ್ ದೂರ ಹೋದರೆ ಪಂಚಮಿಕಲ್ಲು ಅಂತ ಒಂದು ಕ್ಷೇತ್ರ ಸಿಗುತ್ತೆ. ಇದು ತುಂಬ ಒಳ್ಳೆಯಂಥ ಪ್ಲೇಸು. ಹಾಗೆ ಇಲ್ಲಿ ಮುನಿಗಳ ಒಂದು ತಪೋಭೂಮಿ ಕೂಡ ಇದೆ. 5 ಜನ ಮುನಿಗಳು ಇಲ್ಲಿ ಸಮಾಧಿಯನ್ನು ಹೊಂದಿ ಆ ಸಮಾಧಿಯ ಒಂದು ಇದು ಪಾದಕ್ಕೆ ಕೂಡ ಅಲ್ಲಿ ಇದೆ. ಆ ಪಾದಕ್ಕೆ ದರ್ಶನ ಮಾಡಿ ಹಾಗೆ ಅಲ್ಲೇ ಕೆಳಬದಿಯಲ್ಲಿ ಒಂದು ಕಲ್ಯಾಣಿ ಸಹ ಕೂಡ ಇದೆ. ಅದನ್ನು ಸಹ ನೋಡ್ಬೋದು. ಆ ಮುನಿಗಳ ಪಾದುಕೆಗಳನ್ನು 5 ಜನ ಮುನಿಗಳ ಪಾದುಕೆಗೂ ಒಂದೊಂದು ನಾವು ಗೋಪುರವನ್ನು ಸಹ ಮಾಡಿದ್ದೇವೆ. ಈ ಗೋಪುರವನ್ನು ಸಹ ನೀವು ನೋಡ್ಬೋದು. ಹಾಗೆ ಇಲ್ಲಿ ನಮ್ಮ ಬಸದಿಯ ಮುಂಭಾಗದಲ್ಲಿ ನಮಗೆ ಒಂದು ಕೊಡುಗೆಯನ್ನು ನಮ್ಮ ಚಿಕ್ಕಪ್ಪ ಶ್ರೀಪಾಲ್ ಅವರು ಸಹ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಈ 1 ವರ್ಷ ಆಯಿತು ಇದಾಗಿ. ಶಾಶ್ವತ ಸುಖನಿಧಿ ಸಿದ್ಧ ನಮೋ, ಶಾಶ್ವತ ಸುಖನಿಧಿ